ಇದು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 10 ಗ್ರಾಂ ಚಿನ್ನದ ದರದಲ್ಲಿ 4,245 ರೂಪಾಯಿ ಕುಸಿತವಾಗಿರೋದು. ಒಂದಿನ 3-4 ಸಾವಿರ ಏರುತ್ತೆ, ಒಂದಿನ ಬೀಳುತ್ತೆ. ಏನು ರೀಡ್ ಮಾಡೋಕ್ಕಾಗ್ತಾ ಇಲ್ಲ ಚಿನ್ನದ ಮಾರುಕಟ್ಟೆಯನ್ನು. ನಾಳೆ ಏರಬಹುದು ಅಥವಾ ನಾಳೆ ಬಿದ್ದು ಹೋಗಬಹುದು, ಯಾವ ಕ್ಲಾರಿಟಿ ಕೂಡ ಇಲ್ಲ. ಯಾರು ಇದು ಹೀಗೆ ಆಗುತ್ತೆ ಅಂಥೇಳಿ ಜಗತ್ತಿನ ಯಾವುದೇ ಅರ್ಥಶಾಸ್ತ್ರಜ್ಞ ಹೇಳೋಕ್ಕಾಗ್ತಾ ಇಲ್ಲ. ಇದನ್ನು ಗೋಲ್ಡ್ ಎಕ್ಸ್ಪರ್ಟ್ ಹೇಳೋಕ್ಕಾಗ್ತಾ ಇಲ್ಲ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,245 ರೂಪಾಯಿ ಬಿದ್ದಿರೋದು ಇವತ್ತು. 10 ಗ್ರಾಂ ಬಂಗಾರದ ದರ 1.47 ಲಕ್ಷ ರೂಪಾಯಿ ಇತ್ತು. 1,47,000 ರೂಪಾಯಿ ಕೊಟ್ಟರೆ 10 ಗ್ರಾಂ ಅಪರಂಜಿ ಚಿನ್ನ ನಿಮಗೆ ಸಿಗುತ್ತೆ ಇವತ್ತು. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 12,000 ರೂಪಾಯಿ ಇಳಿದಿದೆ. ಇವತ್ತು 1 ಕೆಜಿ ಬೆಳ್ಳಿಗೆ 2,28,000 ರೂಪಾಯಿ ಅಷ್ಟು ಕೊಟ್ಟರೆ ನಿಮಗೆ 1 ಕೆಜಿ ಬೆಳ್ಳಿ ಕೊಡ್ತಾರೆ ಅಂತ ಕೆಲವು ತಿಂಗಳುಗಳ ಹಿಂದೆ, ಬರೀ 1.5 ತಿಂಗಳ ಹಿಂದೆ 4 ಲಕ್ಷ ರೂಪಾಯಿ ಇತ್ತು ಬೆಳ್ಳಿ. 4,90,000 ಕೂಡ ಹೋಗಿತ್ತು. ಇವತ್ತು ನೋಡಿ ಬರೀ 2,28,000ಕ್ಕೆ ನಿಮಗೆ 1 ಕೆಜಿ ಬೆಳ್ಳಿ ಸಿಗುತ್ತೆ. ಈಗ ಬಹುತೇಕ ಅರ್ಧದಷ್ಟು ದರ ಇಳಿಕೆ ಆಗಿರೋದಲ್ಲಿ ಬೆಳ್ಳಿ ಬಿಡಿ, ನಿಮ್ಗೆ 59,000 ಕೆ ಜಿಯಿಂದನೂ ಕೂಡ ಬೆಳ್ಳಿ ಜಾಸ್ತಿ ಆಗ್ತಾನೇ ಬರ್ತಾ ಇದೆ. ಕೆಲವೊಮ್ಮೆ ಅಂತೂ ರಾಕೆಟ್ ವೇಗದಲ್ಲಿ ಜಾಸ್ತಿ ಆಗಿಬಿಡ್ತು. ಇದು 1.25 ಲಕ್ಷದಿಂದ 2 ಲಕ್ಷಕ್ಕೆ ಹೋಗಿದ್ದಂಥ ವೇಗ, 2 ಲಕ್ಷದಿಂದ 4,90,000ಕ್ಕೆ ಹೋದಂಥ ವೇಗ ಇತ್ತಲ್ಲ, ನಿಮಗಿದು ಅತ್ಯಂತ ಸ್ಪೀಡಾಗಿ ಹೊರಟೋಯ್ತು. ಈಗ ನೋಡಿ ಕರೆಕ್ಷನ್ಸ್ ಅಂತಾರೆ ಮಾರ್ಕೆಟಲ್ಲಿ, ಇದನ್ನು ಆ ಥರದ್ದು ಆಗ್ತಾ ಇದೆಯೇ ಇಲ್ಲಿಂದ ಕಾಣಿಸ್ತಾ ಇದೆ. ಯುದ್ಧ ಶುರುವಾಗಿ 34 ದಿನ. ಈ ದಿನಗಳಲ್ಲಿ ಚಿನ್ನ 12,489 ರೂಪಾಯಿ, ಬೆಳ್ಳಿ 38,887 ರೂಪಾಯಿ ಕುಸಿತ ಆಗಿರೋದು.